ಕಿಲಾಡಿ ಮೊಲ ಕಥೆ. ಒಂದು ದೊಡ್ಡ ಕಾಡಿನಲ್ಲಿ ಒಂದು ಚತುರ ಮೊಲ ವಾಸವಾಗಿತ್ತು. ಅದು ತನ್ನ ಬುದ್ಧಿವಂತಿಕೆಗೆ ಹೆಸರುವಾಸಿಯಾಗಿತ್ತು. ಒಂದು ದಿನ ಕಾಡಿನ ನದಿಯ ದಡದಲ್ಲಿ ಒಂದು ದೊಡ್ಡ ಮೊಸಳೆ ಇದ್ದುದನ್ನು ಮೊಲ ಕಂಡಿತು. ಮೊಸಳೆಯು ಹಸಿವಿನಿಂದ ಬಳಲಿ ನದಿಯಲ್ಲಿ ಕಾಯುತ್ತಿತ್ತು. ಅದರ ಜೊತೆಗೆ ಒಂದು ಕಿಲಾಡಿ ನರಿಯೂ ಅಲ್ಲಿಗೆ ಬಂದಿತು. ನರಿಯು ಮೊಸಳೆಯನ್ನು ನೋಡಿ, ಏ ಮೊಸಳೆಯೇ, ನೀನು ಏಕೆ ಇಲ್ಲಿ ಕುಳಿತಿದ್ದೀಯಾ ಎಂದು ಕೇಳಿತು. ಮೊಸಳೆಯು ಉತ್ತರಿಸಿತು, ನಾನು ಹಸಿವಿನಿಂದ ಸತ್ತು ಹೋಗುತ್ತಿದ್ದೇನೆ. ಆದರೆ ಈ ನದಿಯನ್ನು ದಾಟಲು ಧೈರ್ಯವಿಲ್ಲ. ಯಾವುದಾದರೂ ಒಳ್ಳೆಯ ಆಹಾರ ಸಿಗುತ್ತದೆ ಎಂದು ಕಾಯುತ್ತಿದ್ದೇನೆ. ನರಿಯು ಚತುರನಾಗಿ ಯೋಚಿಸಿತು. ಅದು ಮೊಸಳೆಗೆ ಹೇಳಿತು, ನಾನು ನಿನಗೆ ಒಂದು ಒಳ್ಳೆಯ ಆಹಾರ ತಂದುಕೊಡುತ್ತೇನೆ. ಆದರೆ ನೀನು ನನ್ನನ್ನು ನದಿಯಾಚೆಗೆ ಕರೆದುಕೊಂಡು ಹೋಗಬೇಕು. ಅಲ್ಲಿ ಒಂದು ದೊಡ್ಡ ಮರದ ಕೆಳಗೆ ತುಂಬಾ ರುಚಿಕರವಾದ ಹಣ್ಣುಗಳಿವೆ. ನಾವು ಇಬ್ಬರು ಸೇರಿ ತಿನ್ನೋಣ. ಮೊಸಳೆಗೆ ಸಂತೋಷವಾಯಿತು. ಅದು ಒಪ್ಪಿಕೊಂಡಿತು. ನರಿಯು ಮೊಸಳೆಯ ಬೆನ್ನ ಮೇಲೆ ಕುಳಿತುಕೊಂಡು ನದಿಯನ್ನು ದಾಟಿತು. ಆಚೆಗೆ ಬಂದ ಮೇಲೆ ನರಿಯು ಓಡಿ ಹೋಗಿ ಮರದ ಕೆಳಗೆ ಹೋಗಿ ಹಣ್ಣುಗಳನ್ನು ತಿನ್ನಲು ಶುರು ಮಾಡಿತು. ಮೊಸಳೆಯು ಕಾದು ಕಾದು ಸಾಕಾಯಿತು. ಏ ನರಿಯೇ, ನನ್ನ ಆಹಾರ ಎಲ್ಲಿ ಎಂದು ಕೂಗಿತು. ನರಿಯು ನಗುತ್ತಾ ಹೇಳಿತು, ನಿನಗೆ ಆಹಾರವೇ? ನಾನು ನಿನ್ನನ್ನು ಮೋಸ ಮಾಡಿದೆ. ನೀನು ನನ್ನನ್ನು ತಿನ್ನಲು ಬಯಸುತ್ತಿದ್ದೆ ಎಂದು ಗೊತ್ತಿತ್ತು. ಆದ್ದರಿಂದ ನಾನು ಮೊದಲೇ ತಪ್ಪಿಸಿಕೊಂಡೆ. ಮೊಸಳೆಗೆ ಕೋಪ ಬಂತು. ಅದು ನರಿಯನ್ನು ಹಿಡಿಯಲು ಓಡಿತು. ಆದರೆ ನರಿಯು ಚತುರವಾಗಿ ಮರದ ಮೇಲೆ ಏರಿ ಕೂತುಕೊಂಡಿತು. ಅಷ್ಟರಲ್ಲಿ ಆ ಮೊಲವು ಅಲ್ಲಿಗೆ ಬಂದಿತು. ಮೊಲವು ಎರಡನ್ನೂ ನೋಡಿ ಪರಿಸ್ಥಿತಿಯನ್ನು ಅರ್ಥ ಮಾಡಿಕೊಂಡಿತು. ಮೊಲವು ನರಿಗೆ ಹೇಳಿತು, ಏ ನರಿಯೇ, ನೀನು ಚತುರನೆಂದು ತೋರಿಸಿಕೊಂಡೆ. ಆದರೆ ನಿಜವಾದ ಚತುರತನವೆಂದರೆ ಇನ್ನೊಬ್ಬರನ್ನು ಉಳಿಸುವುದು. ನೋಡು, ಈ ಮೊಸಳೆಯು ನಿನ್ನನ್ನು ತಿನ್ನಲು ಬಯಸುತ್ತದೆ. ಆದರೆ ನಾನು ನಿನಗೆ ಸಹಾಯ ಮಾಡುತ್ತೇನೆ. ಮೊಲವು ಮೊಸಳೆಗೆ ಹೇಳಿತು, ಮೊಸಳೆಯೇ, ನೀನು ಈ ನರಿಯನ್ನು ತಿನ್ನಬೇಕೆಂದಿದ್ದರೆ ನಾನು ನಿನಗೆ ಇನ್ನೂ ದೊಡ್ಡ ಆಹಾರ ತೋರಿಸುತ್ತೇನೆ. ನದಿಯಲ್ಲಿ ಒಂದು ದೊಡ್ಡ ಮೀನು ಇದೆ. ಅದನ್ನು ಹಿಡಿಯಲು ನಾನು ಸಹಾಯ ಮಾಡುತ್ತೇನೆ. ಆದರೆ ನೀನು ನನ್ನನ್ನು ನದಿಯಲ್ಲಿ ದಾಟಿಸಬೇಕು. ಮೊಸಳೆಗೆ ಆಸೆಯಾಯಿತು. ಅದು ಮೊಲವನ್ನು ಬೆನ್ನ ಮೇಲೆ ಹಾಕಿಕೊಂಡು ನದಿಯ ಮಧ್ಯಕ್ಕೆ ಬಂದಿತು. ಮೊಲವು ಚತುರವಾಗಿ ಕೂಗಿತು, ಏ ಮೊಸಳೆಯೇ, ನಿನ್ನ ಹೊಟ್ಟೆಯಲ್ಲಿ ಏನೋ ಸದ್ದು ಮಾಡುತ್ತಿದೆಯಲ್ಲ. ನೀನು ನನ್ನನ್ನು ತಿನ್ನಲು ಯೋಚಿಸುತ್ತಿದ್ದೀಯಾ? ಮೊಸಳೆಯೂ ಇಲ್ಲ ಎಂದು ಹೇಳಿತು. ಆದರೆ ಮೊಲವು ಮತ್ತೆ ಹೇಳಿತು, ನಿನ್ನ ಹೊಟ್ಟೆಯಲ್ಲಿ ನಾನು ಕೇಳುತ್ತಿದ್ದೇನೆ, ಮೊಲವನ್ನು ತಿನ್ನು, ಮೊಲವನ್ನು ತಿನ್ನು ಎಂದು. ನೀನು ನನ್ನನ್ನು ಮೋಸ ಮಾಡುತ್ತಿದ್ದೀಯಾ? ಮೊಸಳೆಯು ಗಾಬರಿಯಾಯಿತು. ಇಲ್ಲ, ನನ್ನ ಹೊಟ್ಟೆಯಲ್ಲಿ ಅಂಥ ಸದ್ದಿಲ್ಲ ಎಂದಿತು. ಮೊಲವು ಹೇಳಿತು, ಹಾಗಾದರೆ ನೀನು ನನ್ನನ್ನು ಬಿಟ್ಟು ಬಿಡು. ಇಲ್ಲದಿದ್ದರೆ ನಾನು ನಿನ್ನ ಹೊಟ್ಟೆಯೊಳಗೆ ಹೋಗಿ ನಿನ್ನ ಹೃದಯವನ್ನೇ ತಿಂದು ಬಿಡುತ್ತೇನೆ. ಮೊಸಳೆಗೆ ಭಯವಾಯಿತು. ಅದು ಮೊಲವನ್ನು ತಕ್ಷಣ ಬಿಟ್ಟು ಬಿಟ್ಟಿತು. ಮೊಲವು ನದಿಯಿಂದ ಜಿಗಿದು ದಡಕ್ಕೆ ಬಂದು ನಗುತ್ತಾ ಹೇಳಿತು, ನೋಡಿದರಾ, ಬುದ್ಧಿಯೇ ಬಲ, ಶಕ್ತಿಯಲ್ಲ. ನರಿಯೂ ಮೊಸಳೆಯೂ ಇಬ್ಬರೂ ಮೊಲದ ಚತುರತನಕ್ಕೆ ಬೆರಗಾಗಿ ನೋಡುತ್ತಾ ನಿಂತರು. ಮೊಲವು ತನ್ನ ದಾರಿಯನ್ನು ಹಿಡಿದು ಹೋಯಿತು. ನೀತಿ: ಬುದ್ಧಿವಂತಿಕೆಯೇ ಅತಿ ದೊಡ್ಡ ಬಲ. ಯಾವುದೇ ಪರಿಸ್ಥಿತಿಯಲ್ಲಿಯೂ ಚತುರತನದಿಂದ ವರ್ತಿಸಿದರೆ ಗೆಲುವು ನಮ್ಮದೇ ಆಗುತ್ತದೆ.